ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನವನಗರ ಬಾಗಲಕೋಟೆಯಲ್ಲಿ ಪ್ರಭಾರ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಅರುಣಕುಮಾರ್ ಗಾಳಿ ಅವರನ್ನ ವರ್ಗಾವಣೆ ಮಾಡಿ ಅಮಾನತು ಇಡುವ ಕುರಿತು ಸಂಕಾಶಿಇ 3 ವರ್ಗಾವಣೆ 2026-27 ಮತ್ತು ಬೆಂಗಳೂರು ದಿನಾಂಕ 27/4/2026 ಸುತ್ತೋಲೆ ನಿಯಮಾವಳಿಗಳನ್ನು ಪಾಲಿಸದೆ ಇಎಂಐಎಸ್ನಲ್ಲಿ ತಪ್ಪು ಮಾಹಿತಿಯನ್ನ ತುಂಬಿ ಡಾಕ್ಟರ್ ಅರುಣಕುಮಾರ್ ಗಾಳಿ ಅವರು ಅಧಿಕಾರ ದುರುಪಯೋಗಪಡಿಸಿಕೊಂಡಿದ್ದಾರೆ. ಸದರಿ ವಿಷಯದಲ್ಲಿ ಇಲಾಖೆ ಸಿಬ್ಬಂದಿಯವರ ಕೈವಾಡವಿರೋದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತೆ. ದಿನಾಂಕ 5/9/2009 ರಿಂದ ಇಲ್ಲಿಯ ತನಕ ಪ್ರಭಾರ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದರಿ ಅವರು ಅಧಿಕಾರದ ಆಸೆಗಾಗಿ ಇಲಾಖೆಗೆ ತಪ್ಪು ಮಾಹಿತಿಯನ್ನ ಉದ್ದೇಶಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಪ್ರಭಾರಿ ಪ್ರಾಂಶುಪಾಲರು ಆದ ಡಾಕ್ಟರ್ ಅರುಣ್ ಕುಮಾರ್ ಗಾಳಿ ಅವರನ್ನ ತಕ್ಷಣವೇ ಈ ಹುದ್ದೆಯನ್ನ ಕೆಳಗಿಳಿಸಿ ಅವರೇ ತೋರಿಸಿದ ಇಎಂಐಎಸ್ ದಂತೆ ಕಡ್ಡಾಯವಾಗಿ ಮುಖ್ಯ ಕಚೇರಿಗೆ ಹೆಡ್ ಆಫೀಸ್ ವರ್ಗಾವಣೆ ಮಾಡಿ ಅವರ ಮೇಲೆ ತನಿಖೆ ಆಗೋ ತನಕ ಅಮಾನತಿನಲ್ಲಿ ಇಡಬೇಕು ಅಂತ ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ತೀನಿ. ಸತ್ಯ ಸಂಶೋಧಕ ಸಂಘ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರು ನ್ಯಾಯವಾದಿಗಳು ಆದ ಅರುಣ ಗರಸಂಗಿ, ಬಾಣಕದನ್ನಿ, ಅಜೀರ್ ಮನಿಯಾರ್. ಪ್ರಿಯ ಮಾಧ್ಯಮ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಹೃದಯಪೂರ್ವಕವಾದ ಭೀಮ ಸ್ವಾಗತ. ಇಂದು ಈ ಪತ್ರಿಕಾಗೋಷ್ಠಿಗೆ ಮಾಡಲು ಉದ್ದೇಶ ಏನಪ್ಪ ಅಂತಂದ್ರೆ, ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ 2026ರ ಯಾವ ಥರ ವರ್ಗಾವಣೆಗಳಾಗ್ತಾವಲ್ಲ ಆ ವರ್ಗಾವಣೆ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅದೇ ರೀತಿಯಾಗಿ ಈ ಶಿಕ್ಷಣ ಇಲಾಖೆ ಒಳಗೆ ಅಲ್ಲಿನೂ ಕೂಡ ವರ್ಗಾವಣೆ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಈ ನಮ್ಮ ಬಾಗಲಕೋಟದೊಳಗಿರುವಂತಹ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜ್ ಏನಿದೆಯಲ್ಲ ನವನಗರದೊಳಗೆ, ಆ ನವನಗರದೊಳಗೆ ಒಬ್ಬ ಪ್ರಿನ್ಸಿಪಾಲ್ ಕಾರ್ಯನಿರ್ವಹಿಸಕತ್ತಾನ. ಸತತ 17 ವರ್ಷಗಳ ಕಾಲದಿಂದ ಅದೇ ನವನಗರ ಪ್ರಥಮ ದರ್ಜೆ ಕಾಲೇಜಿನೊಳಗೆ ತಾನು ಕೆಲಸ ಮಾಡ್ತಿದ್ದ. ಬಟ್ ಈಗೇನು ಒಂದು ಲಿಸ್ಟ್ ಬರುತ್ತೆ, ಏನಪ್ಪ ಅಂದ್ರೆ EMIS ಅನ್ನೋ ಒಂದು ವರದಿನ ಏನೈತಲ್ಲ, ಆ ಕಾಲೇಜಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿಗಳು ಆ ವರದಿಗಳೊಳಗೆ ತಮ್ಮ ಎಲ್ಲ ಬಯೋಡೇಟಾಯಿಂದ ಹಿಡ್ಕೊಂಡು ನಾವು ಎಲ್ಲಿ ಇಷ್ಟು ವರ್ಷದಿಂದ ಮಾಡಕತ್ತೀವಿ ವರ್ಕ್ ಅನ್ನೋದನ್ನು ಮಾಹಿತಿಯನ್ನು ಕೊಡೋದೇ ಇರುತ್ತೆ. ಆದರೆ ಈ ಪ್ರಿನ್ಸಿಪಾಲ್ ಏನು ಮಾಡಿದಾರಪ್ಪ ಅಂತಂದ್ರೆ, ಅರುಣ್ ಕುಮಾರ್ ಗಾಳಿ ಅವರು EMIS ಅನ್ನೋ ಆ ವರದಿ ಒಳಗೆ ತಂದು ವರ್ಕಿಂಗ್ ಪ್ಲೇಸ್ ಎಲ್ಲಿ ತೋರಿಸ್ತಾರಪ್ಪ ಅಂತಂದ್ರೆ, ಇವರು ಈಗ IMS ಒಳಗೆ ಡಿಟೇಲ್ ಹೊಡೆದಾಗ ನಾವು ಅಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವ್ರ ಹೆಸರಿದಾವೆ, ಇಲ್ಲಿ ಒಟ್ಟರದ್ದು ಹೆಸರು ಬರುತ್ತೆ. ಬಟ್ ಆ ಅರುಣ್ ಕುಮಾರ್ ಗಾಳಿ ಅವ್ರ ಹೆಸರು ಎಲ್ಲಿ ಕೂಡ ಇದ್ರೊಳಗೆ ಬರಂಗಿಲ್ಲ, ಇದ್ರೊಳಗೆ ಎಲ್ಲಿ ಇಲ್ಲ. ಇದ್ರೊಳಗೆ ಬಂದವ್ರದ್ದು ಮಾತ್ರ ಕಡ್ಡಾಯ ವರ್ಗಾವಣೆ ಒಳಗೆ ಏನಾಗತ್ತಪ್ಪ ಅಂದ್ರೆ ವರ್ಗಾವಣೆ ಆಗತ್ತೆ. ಬಟ್ ಈ ಪ್ರಿನ್ಸಿಪಾಲ್ ಏನು ಮಾಡ್ಯಾರಪ್ಪ ಅಂತಂದ್ರೆ, ಈ EMSI ಒಳಗೆ ತಮ್ಮ ವರದಿನ ಸಲ್ಲಿಸಿಲ್ಲ. ಏನು ಸಲ್ಲಿಸ್ತಾರಪ್ಪ ಅಂತಂದ್ರೆ, ಅವರು ನಾನು ಎಲ್ಲಿ ವರ್ಕ್ ಮಾಡಕತ್ತೀನಪ್ಪ ಅಂತಂದ್ರೆ ನಾನು ಬೆಂಗಳೂರು ಹೆಡ್ ಆಫೀಸ್ ಒಳಗೆ ವರ್ಕ್ ಮಾಡಕತ್ತೀನಿ ಅನ್ನೋದನ್ನ ಮಾಹಿತಿನ ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ ಅವರು. ಇಲ್ಲಿ ಹೇಳ್ತಾರೆ ಅವ್ರು ಯಾವಾಗಿಂದ ಜಾಯ್ನ್ ಆಗ್ಯಾರ ಅಂತ ಅವ್ರು ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ನೋಡಿ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಅಂತ ಐತೆ 5/9/2009 ಇವ್ರು ಹೆಡ್ ಆಫೀಸ್ ಕಮಿಷನರ್ ಆಫೀಸ್ ಒಳಗೆ ನಾನು ಜಾಯ್ನ್ ಆಗಿನ ಅಂತ ಹೇಳ್ತಾರ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟನು ಆಗ ಲಾಸ್ಟ್ ಡೇಟ್ ಅಪ್ಡೇಟ್ 28/4/2026 ಮಟನು ನಾನು ಎಲ್ಲಿ ಬೆಂಗಳೂರು ಹೆಡ್ ಆಫೀಸ್ ಒಳಗೆ ಕಾರ್ಯನಿರ್ವಹಿಸಕತ್ತೀನಿ ಅಂತಂದು ತಪ್ಪು ಮಾಹಿತಿನ ಅವ್ರು ಕೊಡ್ತಾರ. ಬಟ್ ಅವ್ರು ಕೆಲಸ ಮಾಡಕತ್ತಿರೋದು ಎಲ್ಲಪ್ಪ ಅಂತಂದ್ರೆ, ಇಲ್ಲೇ ನವನಗರ ಬಾಗಲಕೋಟದೊಳಗಿರುವಂತಹ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜೊಳಗೂ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸಕತ್ತಾರ. ಬಟ್ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ, ಸರ್ಕಾರಕ್ಕೆ ತಪ್ಪು ಮಾಹಿತಿಗಳನ್ನ ಸಲ್ಲಿಸ್ತಾರ. ನಾನು ಈ ಕಾಲೇಜ್ ಒಳಗೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಕತ್ತಿಲ್ಲ, ನಿಮ್ಮ ಹೆಡ್ ಆಫೀಸ್ ಒಳಗೆ ನಾನು 17 ವರ್ಷದಿಂದ ಕಾರ್ಯನಿರ್ವಹಿಸಕತ್ತೀನಿ ಅಂತಂದು EMS ಒಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಇವರು ತಪ್ಪು ಮಾಹಿತಿನ ಕೊಡ್ತಾರ. ಬಟ್ EMS ಒಳಗೆ ತಪ್ಪು ಮಾಹಿತಿ ಕೊಟ್ಟರೆ ಗೈಡ್ಲೈನ್ಸ್ ಇದೆ. ಏನು ಗೈಡ್ಲೈನ್ಸ್ ಐತಪ್ಪ ಅಂತಪ್ಪ ಅಂದ್ರೆ, ಅವ್ರು ಹೇಳ್ತಾರೆ ಸ್ಪಷ್ಟವಾಗಿ, ಇಲ್ಲಿ ನೋಡ್ರಿ ಅವ್ರು ನಾನು ಬೆಂಗಳೂರು ಒಳಗೆ ಕಾರ್ಯನಿರ್ವಹಿಸಕತ್ತೀನಿ ಅಂತಂದು ಈ ಇಲ್ಲ ಇದ್ರೊಳಗೆ ತೋರಿಸ್ತಾರ. ಅವ್ರು ಹಾಗಾಗಿ ಅವ್ರ ಹೆಸರು ಬರುತ್ತೆ ಡಾಕ್ಟರ್ ಅರುಣ್ ಕುಮಾರ್ ಗಾಳಿ ಅಂತಂದ ಇದು. ಅದೇ ರೀತಿಯಾಗಿ ಸರ್ಕಾರದ ಸ್ಪಷ್ಟ ಅಧಿಕೃತ ಒಂದು ಸುತ್ತೋಲೆ ಬಂದಿದೆ. ಏನು ಸುತ್ತೋಲೆ ಬಂದಿದೆಪ್ಪ ಅಂತಂದ್ರೆ ಹೇಳ್ತಾರೆ ಅವ್ರು ಸ್ಪಷ್ಟವಾಗಿ, ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಬೋಧಕರು ಮತ್ತು ಸಹಾಯಕ ಪ್ರಾಧ್ಯಾಪಕರು, ಗ್ರಂಥಪಾಲಕರು ಹಾಗೂ ದೈಹಿಕ ಶಿಕ್ಷಣ ಬೋಧಕರು ಮತ್ತು ಇವರುಗಳನ್ನು ಕಾಲೇಜಿನ ಎಲ್ಲಾ ಬೋಧಕ ಬೋಧಕೇತರ ಗಮನಕ್ಕೆ ತಂದು ಇವರುಗಳಲ್ಲಿ ಯಾವುದೇ ನ್ಯೂನ್ಯತೆಗಳಿದ್ದಲ್ಲಿ ಅಥವಾ ವೈಯಕ್ತಿಕ ಗಮನ ಹರಿಸಿ ಮಾಹಿತಿಯನ್ನು ನಿಖರವಾಗಿ ದಿನಾಂಕ 30/4/2020 ಒಳಗಾಗಿ EMIS ತಂತ್ರಾಂಶದಲ್ಲಿ ಅಪ್ಡೇಟ್ ಮಾಡಲು ತಿಳಿಸ್ತಾರ. ಅದವ್ರು ಹೇಳ್ತಾರ ಅಲ್ಲಿ ಮುಂದುವರೆದು ಏನಪ್ಪಾ ಅಂತಂದ್ರ, ಈ ಬಗ್ಗೆ ಉದಾಸೀನ ತೋರಿ ತಪ್ಪು ಮಾಹಿತಿಯನ್ನು ನೀಡಿದ್ದೇ ಆದಲ್ಲಿ EMIS ನಲ್ಲಿ ಅಪ್ಲೋಡ್ ಮಾಡಿರುವುದು ಕಂಡು ಬಂದಲ್ಲಿ ಸಂಬಂಧಿಸಿದ ಬೋಧಕ ಬೋಧಕೇತರ ಮತ್ತು ಪ್ರಿನ್ಸಿಪಾಲರ ನೇರ ಹೊಣೆಗಾರನ್ನಾಗಿ ಪರಿಗಣಿಸಿ CCA ನಿಯಮಾವಳಿ ಪ್ರಕಾರ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತಂದ ಏನ್ ಮಾಡ್ತಾರಪ್ಪ ಅಂತಂದ್ರ, ಶಿಕ್ಷಣ ಇಲಾಖೆದವರು ಕಾಲೇಜ್ ಶಿಕ್ಷಣ ಆಯುಕ್ತರ ಕಚೇರಿಯಿಂದ ಸುತ್ತೋಲೆಯನ್ನು ಹೊರಡಿಸ್ಯಾರ 27/4/2020 ಒಳಗೆ. ಇದು ಕೂಡ
ಕಮಿಷನರ್ ಗಮನಕ್ಕೆ ಬಂದಿಲ್ಲ. ಯಾಕಪ್ಪ ಅಂತಂದ್ರ ಈ ಆದೇಶದೊಳಗೆ EMIS ಒಳಗೆ ಅವ್ರ ಹೆಸರು ಯಾಕೆ ಬಂದಿಲ್ಲಪ್ಪ ಅಂತಂದ್ರ ಅದೇ ಉನ್ನತ ಶಿಕ್ಷಣ ಇಲಾಖೆ ಒಳಗ ಅದೇ ಕಚೇರಿ ಒಳಗ ಸಿಬ್ಬಂದಿದು ಕೂಡ ಇದ್ರೊಳಗೆ ಕೈವಾಡ ಇರಬಹುದು. ಮೇಲ್ನೋಟಕ್ಕೆ ನಮಗ್ ಕಾಣಕತೈತಿ. ಯಾಕಂದ್ರೆ ಯಾವುದೇ ಒಬ್ಬ ಪ್ರಿನ್ಸಿಪಾಲರ್ದಾಗ್ಲಿ ಅಥವಾ ಉಪನ್ಯಾಸಕರದಾಗ್ಲಿ ಅಲ್ಲಿ ಏನಾದ್ರೂ ಅಪ್ಲೋಡ್ ಮಾಡ್ಬೇಕಂತಂದಾಗ ಅಲ್ಲಿನೂ ಕೂಡ ಇಲಾಖೆಗೆ ಮಾಹಿತಿ ಇರುತ್ತೆ. ಅದನ್ನು ಕೂಡ ಈ ಪ್ರಿನ್ಸಿಪಾಲರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಮಾಹಿತಿಯನ್ನು ಕೊಟ್ಟಿಲ್ಲ. ಹಿಂಗಾಗಿ 17 ವರ್ಷಗಳಿಂದ ಅವ್ರು ಇಲ್ಲೇ ದುಡಿಯಾಕತ್ತೀನಿ ಅಂತ ಹೇಳ್ತಾರ. ಬಟ್ ತಮ್ದು ವರ್ಕಿಂಗ್ ಪ್ಲೇಸ್ ಎಲ್ಲಿ ತೋರಿಸ್ತಾರ ಅವರು? ಬೆಂಗಳೂರು ಕಮಿಷನರ್ ಹೆಡ್ ಆಫೀಸ್ ಒಳಗೆ ತೋರಿಸ್ತಾರ. ಹಿಂಗಾಗಿ ಇವ್ರ ಮೇಲೆ ಇಲ್ಲಿ ತನಕ ಸಿಕ್ಕಾಪಟ್ಟು ಅವ್ರ ಮೇಲೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಆರೋಪಗಳದಾವ. ಅವರು CDC ಮೆಂಬರ್ಗಳಿಗೆ ಇಲ್ಲಿ ತನಕ ಆದ್ರೂ ಕರೆದು ಬಿಟ್ಟು ಒಂದ್ ಯಾವುದೇ ಸಭೆಗಳನ್ನು ಮಾಡಿಲ್ಲ. ಮತ್ತಲ್ಲಿ ಅನವಶ್ಯಕವಾಗಿ ಈ ರಾಜ್ಯ ಸರ್ಕಾರದ ವಿರುದ್ಧ ಆಗಿರಬಹುದು, ಸಂವಿಧಾನ ವಿರುದ್ಧ ಆಗಿರಬಹುದು, ಪ್ರಿಯರಾದ ತಕ್ಷಣ 30 ನಿಮಿಷ ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಾರ. ಬೇರೆ ಅಸಂವೈಧಾನಿಕ ಇರುವಂತಹ ಪದಗಳನ್ನು ಬಳಕೆ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಬೈಯುವಂತ ಕೆಲಸಗಳನ್ನ ಮಾಡ್ತಾರ. ಅದ್ರ ಜೊತೆಗೆ ಏನಪ್ಪಾ ಅಂತಪ್ಪ ಅಂದ್ರೆ ಅಲ್ಲಿ ಯಾವುದೇ ಒಬ್ಬ ಹಿರಿಯ ಉಪನ್ಯಾಸಕರಿಗೆ ಒಂದು ರೆಸ್ಪೆಕ್ಟ್ ಕೊಡೋದು ಇರೋದಿಲ್ಲ. ಅದೇ ರೀತಿಯಾಗಿ ಅವ್ರು ಯಾರಾದ್ರೂ ಅವ್ರ ಚೇಂಬರ್ ಒಳಗೆ ಬರ್ಬೇಕಪ್ಪ ಅಂತಂದ್ರೆ ತಮ್ಮ ಚಪ್ಪಲನ್ನು ಹೊರಗೆ ಬಿಟ್ಟ ಒಳಗೆ ಬರ್ಬೇಕ. ಅದ್ರ ಜೊತೆಗೆ ಯಾವುದೇ ಕಾಲೇಜ್ ಒಳಗ SC ST ವಿದ್ಯಾರ್ಥಿಗಳಿಗೆ ಸಪರೇಟ್ ಪುಸ್ತಕದ ವ್ಯವಸ್ಥೆಗಳನ್ನ ಮಾಡ್ಬೇಕಂತಂದ್ರೆ ಸುತ್ತೋಲೆಗಳು ಇದ್ದಾಗ್ಲೂ ಕೂಡ ಅಲ್ಲಿ ಪುಸ್ತಕದ ಸಮಸ್ಯೆಗಳು ಸಾಕಷ್ಟು ಕೊರತೆ ಇದೆ. ಆದ್ರೆ ಈ ಪ್ರಿನ್ಸಿಪಾಲರ್ ಏನ್ ಮಾಡ್ತಾರಪ್ಪ ಅಂತಂದ್ರ 10 ರಿಂದ 12 ಲಕ್ಷಗಳನ್ನ ಖರ್ಚು ಮಾಡಿಬಿಟ್ಟು ತಮ್ಮ ಕಚೇರಿನ ಏನಪ್ಪಾ ಅಂದ್ರೆ 12 ಲಕ್ಷ ಖರ್ಚು ಮಾಡಿ POP ಮತ್ತು AC ಗಳನ್ನ ಕುಂದಿರ್ಸ್ಕೊಂತಾರ. ಅದೇ ರೀತಿಯಾಗಿ ಅದೇ ಖರ್ಚನ್ನ ಗ್ರಂಥಾಲಯಕ್ಕೆ ಇವರು ಉಪಯೋಗಿಸಕ್ ಹೋಗಿಲ್ಲ. ಈ ಹಲವಾರು ರೀತಿಯ ಇಲ್ಲಿ ಅವರು ಸುತ್ತೋಲೆ ಪ್ರಕಾರ ಒಬ್ಬ ಉಪನ್ಯಾಸ ಪ್ರಿನ್ಸಿಪಾಲರ್ ಆಗ್ಲಿ ಅಥವಾ ಬೋಧಕರಾಗ್ಲಿ ಒಂದು 6 ಪೀರಿಯಡ್ಗಳನ್ನ ತಗೋಬೇಕಂತಂದ ಕಡ್ಡಾಯವಾಗಿ ಅಧಿಸೂಚನೆ ಇದ್ದಾಗ್ಲೂ ಕೂಡ ಇಲ್ಲಿ ತನಕ ಆದ್ರೂ ಕೂಡ ಅವ ಒಂದೇ ಒಂದು ಕ್ಲಾಸ್ ತಗೊಂಡಿದ್ದು ಉದಾಹರಣೆಗಳಿಲ್ಲ. ಇದು ಕೂಡ ನಾನು ಶಿಕ್ಷಣ ಇಲಾಖೆಗೆ ಈ ಮಾಧ್ಯಮದ ಮುಖಾಂತರ ನಾನು ತಿಳಿಸಾಕತ್ತೀನಿ. ಅದೇ ರೀತಿಯಾಗಿ ಅವ್ರು ಏನ ಮಾಡ್ತಾರಪ್ಪ ಅಂತಂದ್ರೆ CDC ಒಳಗೆ ಜಮಾ ಆದಂತಹ ಎಷ್ಟೋ ದುಡ್ಡುಗಳನ್ನು ಕೂಡ ಅನವಶ್ಯಕವಾಗಿ ಖರ್ಚು ಮಾಡ್ಕೊಂತ ಹೋಗ್ತಾರ. ಮತ್ತಲ್ಲಿ ವರ್ಗಾವಣೆಗೊಂಡಂತಹ ಏನಂದ್ರ ಸರ್ಕಾರಿ ನೌಕರು ಒಂದ್ ವೇಳೆ ಅಲ್ಲಿ ಏನಾದ್ರು ನಿವೃತ್ತಿ ಹೊಂದಿದ್ರಂದ್ರ ಅಲ್ಲಿ ಯಾರನ್ನಾರು ಮತ್ತೆ ಹೊರಳಿ ತಗೋಬೇಕಪ್ಪ ಅಂತಂದ್ರ CDC ಅವ್ರ ಗಮನಕ್ಕೆ ತಗೊಂಬಂದ ಅವ್ರು ತಗೋಬೇಕ. ಮತ್ ಅದ್ರ ಜೊತೆಗೆ ಅಲ್ಲೇ ರಿಟೈರ್ಮೆಂಟ್ ಆದಂತಹ ಯಾವುದೇ ಸರ್ಕಾರಿ ನೌಕರನ್ನ ಹೊಳ್ಳಿ ತಗೋಬಾರ್ದಂತ ಕಾನೂನುಗಳು ಇದ್ದಾಗ್ಲೂ ನಿಯಮಾವಳಿಗಳು ಇದ್ದಾಗ್ಲೂ ಕೂಡ ಅದನ್ನ ಗಾಳಿಗೆ ತೂರಿಬಿಟ್ಟು ಅಲ್ಲಿ ಒಂದಿಬ್ಬರುಗಳನ್ನ ಹೊಳ್ಳಿ ಅವರು ಕೆಲಸಕ್ಕೆ ತಗೊಂಡಾರ. ಅದೇ ರೀತಿಯಾಗಿ ಅವರು CDC ಸದಸ್ಯರಿಗೆ ಯಾವುದೇ ರೀತಿಯಾಗಿ ಒಂದು ರಾಷ್ಟ್ರೀಯ ಹಬ್ಬಗಳಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಕರೆದಿದ್ದು ಇಲ್ಲಿ ತನಕ ಆದ್ರೂ ಉದಾಹರಣೆಗಳೇನೇ ಇಲ್ಲ. ಅದೇ ರೀತಿಯಾಗಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಹಲವಾರು ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಕೊಟ್ಕೊಂತ ಬಂದಾರ. ಅದ್ರ ಜೊತೆಗೆ ಒಂದು ಬಹಳ 2023 ಒಳಗ ಲೋಕಸಭಾ ಚುನಾವಣೆ ಒಳಗ ಒಂದು ನಡೆದಂತ ಘಟನೆ ಏನಪ್ಪಾ ಅಂತಂದ್ರ ಇಲ್ಲೇ AC ಆಗಿ ಕಾರ್ಯನಿರ್ವಹಿಸಿದಂತಹ ನಮ್ಮ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಒಂದ್ಸಲ ಚುನಾವಣೆ ಸಲುವಾಗಿನ ಅದೇ ಪ್ರಥಮ ದರ್ಜೆ ಕಾಲೇಜ್ ಒಳಗ ಒಂದು ಮೀಟಿಂಗ್ ಕರೆದಾಗ ಆ ಅಸಿಸ್ಟೆಂಟ್ ಕಮಿಷನರ್ಗೆ ಮೋಸ್ಟ್ಲಿ ಶ್ವೇತಾ ಮೇಡಮ್ ಅವ್ರು ಇರ್ಬೋದು, ಅವ್ರ ಆ ಮೇಡಮ್ ಅವ್ರಿಗೆ ತಮ್ಮ ಕೊಠಡಿಯನ್ನು ಉಪಯೋಗಿಸಕ್ ಕೊಟ್ಟಿಲ್ಲ ಇವ್ರ. ಮತ್ತ ಅದೇ ರೀತಿಯಾಗಿ ಆ ರೆಸ್ಟ್ ರೂಮ್ಸ್ ಅದಕ್ಕೆ ಉಪಯೋಗಿಸಕ್ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಅದೇ ಅಸಿಸ್ಟೆಂಟ್ ಕಮಿಷನರ್ ಆ ಕೊಠಡಿಯ ಬೀಗವನ್ನ ಹಾಕೊಂಡ್ಬಿಟ್ಟು ಹೋಗಿದ್ರು. ಇಂತಹ ಒಂದು ದುರ್ವರ್ತನೆಯನ್ನು ತೋರುವಂತಹ ಈ ವ್ಯಕ್ತಿ ಒಬ್ಬ ಪ್ರಿನ್ಸಿಪಾಲ್ಗೆ ಅಥವಾ ಒಬ್ಬ ಉಪನ್ಯಾಸರಿಗೆ ಇರಬಹುದಂತ ಯಾವುದೇ ಮೌಲ್ಯಗಳು ಈ ವ್ಯಕ್ತಿಯಲ್ಲಿಲ್ಲ. ಹಿಂಗಾಗಿ ನಾ ಈ ಮಾಧ್ಯಮದ ಮುಖಾಂತರ ನಾನು ಏನ್ ಕೇಳ್ಕೊಳಕತ್ತೀನಪ್ಪ ಅಂತಂದ್ರ ದಯಮಾಡಿ ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತರಿಗೂ ಹೇಳಕತ್ತೀನಿ, ನಾನು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ನಾ ಗಮನಕ್ಕೆ ತುಂಬರಾಕತ್ತೀನಿ. ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡೋ ಬಾಕ್ ಹೋಗ್ಬಾರ್ದು. ಯಾಕಪ್ಪ ಅಂತಂದ್ರೆ ಈ ಒಬ್ಬ ವ್ಯಕ್ತಿ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾಗಿ ಸರಿಯಾಗಿ ಕ್ಲಾಸ್ ನಡೆಯಂಗಿಲ್ಲ. ಯಾವ್ದಾದ್ರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ 8 ದಿನ ಗಂಟ್ಲೆ ಮಾಡ್ತಾನ. ಅನವಶ್ಯಕವಾಗಿ ದುಡ್ಡುಗಳನ್ನ ಬಳಕೆ ಮಾಡ್ತಾನ. ಹುಡುಗರಿಗೆ ನೀವು ಡ್ಯಾನ್ಸ್ ಮಾಡ್ರಿ, ಕಲ್ಚರಲ್ ಪ್ರೋಗ್ರಾಮ್ ಮಾಡ್ರಿ, ಬಟ್ ಯಾವುದೇ ರೀತಿ ಕ್ಲಾಸ್ ಕುಂದ್ರಿಲ್ಲ ಅಂತ ನಡೀತಿತ್ತು ಅನ್ನುವಂಥ ಮಾಹಿತಿಗಳನ್ನ ಕೊಟ್ಕೊಂತ ಬಂದ್ಬಿಟ್ಟು ಅಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನ ಕುಂಠಿತ ಮಾಡ್ಕೊಂತ ಹೊಂಟಾನ. ಹಿಂಗಾಗಿ ಇದರಿಂದ ಬಹಳಷ್ಟು ತೊಂದರೆಗಳನ್ನ ಅಲ್ಲಿ ಉಪನ್ಯಾಸಕರು ಅನುಭವಿಸಕತ್ತಾರ, ಅದೇ ರೀತಿಗೆ ವಿದ್ಯಾರ್ಥಿಗಳು ಕೂಡ ಅನುಭವಿಸಕತ್ತಾರ. ಮೊಟ್ಟ ಮೊದಲ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದಾನವ EMSI ತನ್ನ ಮಾಹಿತಿಗಳನ್ನ ತಪ್ಪು ಕೊಡೋದ್ರ ಜೊತೆಗೆ, ಯಾಕಂದ್ರೆ ಅವ್ರದೇ ಸುತ್ತೋಲೆಗಳು ಹೇಳ್ತೈತಿ ಇಲ್ಲಿ
CA ನಿಯಮಾವಳಿ ಪ್ರಕಾರ ಅವನ ಮೇಗ ಶಿಸ್ತ ಕ್ರಮ ಕೈಗೊಳ್ತೀವಿ ಅಂತಂದು ಅವರ ಸುತ್ತೋಲೆಗಳನ್ನ ಹೊಡಿಸ್ತಾರ, ಯಾರಾದ್ರೂ ತಪ್ಪು ಮಾಹಿತಿ ತುಂಬಿದ್ರೆ. ಈಗ ಆಲ್ರೆಡಿ ಅವ್ರಿಗೆ ತಪ್ಪು ಮಾಡಿಬಿಟ್ಟಾರ. ನಾ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಂತೀನಿ, ಅವರೇ ಸಲ್ಲಿಸಿರುವಂತ EMS ಒಳಗ ನಾನು ಇಲ್ಲಿ ಡ್ಯೂಟಿ ಮಾಡಕತ್ತಿಲ್ಲ, ನಾನು ಹೆಡ್ ಆಫೀಸ್ ಒಳಗೆ ಡ್ಯೂಟಿ ಮಾಡಕತ್ತೀನಿ, ಹಿಂಗಾಗಿ ಅವರನ್ನ ನೀವು ಅಲ್ಲಿ ಹೆಡ್ ಆಫೀಸ್ಗೆ ಕರ್ಸ್ಕೊಳ್ಳಿ. ತಕ್ಷಣ ನಮಗೆ ಈ ಪ್ರಥಮ ದರ್ಜೆ ಕಾಲೇಜೊಳಗೆ ಒಬ್ಬ ಪ್ರಿನ್ಸಿಪಾಲ್ನ ನಿಯೋಗಗೊಳಿಸ್ಬಿಟ್ಟು ಈ ಇದ್ದಂತ ಅರುಣ್ ಕುಮಾರ್ ಗಾಳಿ ಅವರನ್ನ ಅಮಾನತಿನಲ್ಲಿಟ್ಟು ಅವ್ರಿಗೆ ಹೆಡ್ ಆಫೀಸ್ಗೆ ಕರ್ಸ್ಕೋಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ನಿಮ್ಗೆ ಕೇಳ್ಕೊಂತೀನಿ.